ಈ ಒಂದು ಪ್ಲೇಸ್ನ ಮಸ್ಟ್ ನೀವು ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಈ ಪ್ಲೇಸ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಈ ಒಂದು ಜಾಗದ ಬಗ್ಗೆ ನಿಮ್ಮೆಲ್ಲರ ಹತ್ರನೂ ಕೂಡ ನಾನು ಹೇಳಲೇಬೇಕು. ಮಗುನ ನೋಡೋದಕ್ಕೆ ಮಾತ್ರ ತುಂಬಾ ಮುದ್ದಾಗಿದೆ. ತೊಟ್ಲು ಶಾಸ್ತ್ರ ಅಂತೂ ತುಂಬಾ ಚೆನ್ನಾಗಿ ಆಯಿತು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಾಯ್ ಏನು ಮಗಳೇ? ಮುದ್ದಿ 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 ಮುದ್ದಿಯೋಳು. ಬೆಳಗ್ಗೆನೇ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದಾರೆ ಅಂಥೇಳಿ ಅಂದ್ಕೊಳ್ತಿದ್ದೀರಾ? ಡೆಫಿನೆಟ್ಲಿ ಕರೆಕ್ಟು. ನಾವಿವತ್ತು ಹೋಗ್ತಿರೋಂಥ ಪ್ಲೇಸು ತುಂಬಾ ಚೆನ್ನಾಗಿದೆ, ಜೊತೆಗೆ ತುಂಬ ಪ್ರಸಿದ್ಧಿನೂ ಕೂಡ ಪಡ್ಕೊಂಡಿದೆ. ಆದರೆ ಇದು ಹಳ್ಳಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಬಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಬೆಳ್ಳೂರು ಎಂಬ ಹಳ್ಳಿ. ಇಲ್ಲಿಗೆ ಕೊಕ್ಕರೆಗಳು ಚಳಿಗಾಲದಲ್ಲಿ ವಲಸೆ ಬರೋದ್ರಿಂದ ಇದಕ್ಕೆ ಕೊಕ್ಕರೆ ಬೆಳ್ಳೂರು ಎಂಬ ಹೆಸರು ಕೂಡ ಬಂದಿದೆ. ಇಲ್ಲಿಗೆ ಕೊಕ್ಕರೆಗಳನ್ನು ನೋಡೋಕ್ಕೆ ಪ್ರವಾಸಿಗರು ತುಂಬಾ ಜನ ಬರ್ತಾನೆ ಇರ್ತಾರೆ. ಇದು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ದಾರಿಯಲ್ಲಿ ಸಿಗುವಂತಹ ಒಂದು ಮದ್ದೂರನ್ನು ಪ್ಲೇಸ್. ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ಕೊಕ್ಕರೆಗಳು ಮಾತ್ರ ಅಲ್ಲದೆ ತುಂಬ ಜಾತಿಯ ನೀರು ಹಕ್ಕಿಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಆದರೆ ಇದು ಪಕ್ಷಿಧಾಮ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಯಾವುದೋ ಹಕ್ಕಿಗಳನ್ನು ಬೋನ್ನಲ್ಲಿ ಅಥವಾ ಅವಕ್ಕೆ ಪಂಜರನ ಹಾಕಿ ಕೂಡ ಹಾಕಿರೋದ್ರಿಲ್ಲ, ಎಲ್ಲ ಹಕ್ಕಿಗಳು ಕೂಡ ಸ್ವಚ್ಛಂದವಾಗಿ ಹಾರಾಡೋದನ್ನು ನೋಡ್ಬೋದು. ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡುತ್ತಾ ಇರಲೆಂದೇ ಈ ಒಂದು ತಾಣನ ನಿರ್ಮಾಣ ಮಾಡಿದ್ದಾರೆ. ಏನೇ ಹೇಳಿ, ಪಕ್ಷಿಗಳನ್ನು ಪಂಜರದಲ್ಲಿ ಕೂಡ ಹಾಕೋದನ್ನು ನೋಡೋದಕ್ಕಿಂತ ಈ ಥರ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಇರುವಂತಹ ಪಕ್ಷಿಗಳನ್ನು ನೋಡೋದಕ್ಕೇ ಜಾಸ್ತಿ ಆನಂದ ಮತ್ತು ಸಂತೋಷ ಸಿಗುತ್ತೆ. ಪ್ರಕೃತಿ ಮತ್ತು ಪಕ್ಷಿ ಸಂತಾನ ಒಂದಕ್ಕೊಂದು ಬೆರೆತ್ಕೊಂಡಿರುವಂಥ ಒಂದು ವಿಸ್ಮಯನೇ ಇಲ್ಲಿ ನಾವು ಕಾಣ್ಬೋದು. ಇದು ಬೇರೆ ಪಕ್ಷಿಧಾಮಗಳಿಗಿಂತಲೂ ತುಂಬಾ ವಿಭಿನ್ನವಾಗಿದೆ. ಏಕೆಂದರೆ ಇದು ಪಕ್ಷಿಗಳಿಗಿಂದು ಮಾನವ ನಿರ್ಮಿಸಿದ ಸ್ಥಳ ಅಂತೂ ಅಲ್ಲ, ಬದಲಿಗೆ ಇದೊಂದು ಗ್ರಾಮವಾಗಿದ್ದು ಇಲ್ಲಿ ತುಂಬಾ ವಿಶೇಷವಾದ ಪಕ್ಷಿಗಳು ಸ್ವತಃ ತಮ್ಮ ಗೂಡುಗಳನ್ನು ಕಟ್ಕೊಂಡು ನಿರಂತರವಾಗಿ ಪಕ್ಷಿಗಳೇ ನಿರ್ಮಿಸಿಕೊಂಡಿರುವಂಥ ಒಂದು ಪಕ್ಷಿ ವನ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಪಕ್ಷಿಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಜೊತೆಗೆ ಪಕ್ಷಿಗಳನ್ನು ಕೂಡ ಅವರು ರಕ್ಷಣೆ ಮಾಡ್ತಿದ್ದಾರೆ. ಹಾಗೆಯೇ ಪಕ್ಷಿಗಳು ಕೂಡ ಗ್ರಾಮದ ಸೌಂದರ್ಯನ ಕಾಪಾಡಿಕೊಂಡು ತಮ್ಮ ಮೂಲಕ ಈ ಪುಟ್ಟ ಗ್ರಾಮನ ಇಡೀ ನಾಡಿನಲ್ಲಿ ಜನಪ್ರಿಯಗೊಳಿಸಿದ್ದೇವೆ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ನೀವು ಯಾವಾಗಾದರೂ ಬ್ಯಾಂಗ್ಳೂರ್ ಟು ಮೈಸೂರು ಜರ್ನಿ ಮಾಡಬೇಕಾದ್ರೆ ಮದ್ದೂರು ಹತ್ರ ಏನಾದರೂ ಸ್ಟಾಪ್ ಕೊಟ್ಕೊಂಡು ಸ್ವಲ್ಪ ಒಳಗಡೆ ಬಂದರೆ ಈ ಪ್ಲೇಸ್ನ ಮಾತ್ರ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವು ಬೆಳಗ್ಗೆ ಒಂದು 11 ಗಂಟೆ ಹಂಗೆ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಕೂಡ ರೆಡಿಯಾಗಿ ಗಾಡಿಯಲ್ಲಿ ಹೊರಟ್ವಿ. ನಮ್ಮ ಅತ್ತೆಯವರು ಮತ್ತು ನಮ್ಮ ನಾದಿನಿಯವರು ಮತ್ತು ನಮ್ಮೂರಲ್ಲಿ ಇನ್ನೊಬ್ಬರು ಬರ್ತೀನಿ ಅಂದಿದ್ರು ಫಂಕ್ಷನ್ಗೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾವು ಗಾಡಿಯಲ್ಲಿ ಹೊರಟ್ವಿ. ನಮ್ಮ ಅತ್ತೆಯವರು ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ದೂರನೇ ಆಗುತ್ತೆ, ಅಂದರೆ 2 ಬಸ್ ಕ್ಯಾಚ್ ಮಾಡಬೇಕಾಗತ್ತೆ. ನಮ್ಮೂರಿಂದ ಒಂದು ಬಸ್ ಕ್ಯಾಚ್ ಮಾಡಬೇಕು ಮತ್ತು ಇಗ್ಲೂರಿಗೆ ಹೋಗಿ ಇಗ್ಲೂರಲ್ಲಿ ಮದ್ದೂರು ಬಸ್ನ ಕ್ಯಾಚ್ ಮಾಡಬೇಕು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂಥೇಳಿ ಅವ್ರು ಸ್ವಲ್ಪ ಬೇಗನೆ ಮನೆ ಬಿಟ್ಟರು. ನಾವು ಸ್ವಲ್ಪ ಲೇಟಾಗೇ ಮನೆ ಬಿಟ್ವಿ. ನಾವು ಗಾಡೀಲಿ ಹೋಗ್ತಿರೋದ್ರಿಂದ ಇಲ್ಲಿ ಅರೆತಿಪ್ಪೂರು ಅನ್ನೋ ರೂಟಲ್ಲಿ ಹೋದರೆ ಸ್ವಲ್ಪ ನಮಗೆ ಹತ್ರ ಆಗುತ್ತೆ ಅಂತ ಹೇಳಿ ನಾವು ಅರೆತಿಪ್ಪೂರು ರೂಟಿಂದ ಹೋದ್ವಿ. ಬೆಳ್ಳೂರು ಗಂಟ ಬರೋವರೆಗೂ ಪರವಾಗಿಲ್ಲ, ರೋಡ್ ಚೆನ್ನಾಗಿತ್ತು. ಆದರೆ ಇವ್ರ ಮನೆಗೆ ಹೋಗಬೇಕಾದ ರೋಡಲ್ಲಿ ಮಾತ್ರ ರಿಪೇರಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಈ ಪ್ಲೇಸ್ಗೆ ಹೋಗ್ತಿರೋಂಥ ವಿಶೇಷ ಏನಪ್ಪ ಅಂದರೆ, ನಮ್ಮ ಅತ್ತೆ ಚಿಕ್ಕತ್ತೆಯವರ ಸೊಸೆ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ನಮ್ಮ ಚಿಕ್ಕತ್ತೆಯ ಸೊಸೆ ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ರು. ಸೊ ಅವ್ರಿಗೆ ಈಗ ಡೆಲಿವರಿ ಆಗಿದೆ, ಪಾಪು ಡೆಲಿವರಿ ಆಗಿದೆ. ನಮ್ಮ ಕಡೆ ಮಗು ಹುಟ್ಟಿದ 3 ತಿಂಗಳ ಒಳಗಡೆಗೆ ಅಕ್ಕಿ ಎಣ್ಣೆ ಫಂಕ್ಷನ್ ಅಂತ ಮಾಡ್ತಾರೆ. ನಮ್ಮ ಚಿಕ್ಕತ್ತೆಯವರ ಸೊಸೆ ಪಾಪುಗೆ ಅಕ್ಕಿ ಎಣ್ಣೆ ಹಾಕೋ ಫಂಕ್ಷನ್ ಇದೆ. ಹಾಗಾಗಿ ಆ ಫಂಕ್ಷನ್ಗೆ ನಾವು ರೆಡಿಯಾಗಿ ಹೋಗ್ತಾ ಇರೋವಂಥದ್ದು. ಅವ್ರ ಮನೆಗೆ ನಾವು ಬಂದು ರೀಚ್ ಆದ್ವಿ. ಅವ್ರ ಮನೆಯಲ್ಲಿ ಈ ಫಂಕ್ಷನ್ ಜೊತೆಗೆ ಅವರು ದೇವ್ರ ಒಡ್ಡಿ ಪೂಜೆನೂ ಕೂಡ ಮಾಡ್ಕೊಂಡಿದ್ರು. ನಾವು ಹೋಗೋಷ್ಟರಲ್ಲಿ ಪೂಜೆ ಕೂಡ ಕಂಪ್ಲೀಟ್ ಆಗಿತ್ತು. ನಾವಂತೂ ಸ್ವಲ್ಪ ಆಚೆ ಎಲ್ಲ ಕೂತಿತ್ತು. ನನ್ನ ಮಗಳು ಮತ್ತು ನಮ್ಮ ನಾದಿನಿಯವ್ರ ಪಾಪು ಕೂಡ ಬಂದಿತ್ತು. ಹಾಗಾಗಿ ಅವರಿಬ್ಬರು ಆಟ ಆಡ್ತಾಯಿದ್ರು. ಸ್ವಲ್ಪ ಮಕ್ಕಳುಗಳನ್ನೆಲ್ಲ ಆಡಿಸ್ಕೊಂಡು ನಂತರ ಒಳಗಡೆ ಬಂದ್ವಿ. ಆಲ್ರೆಡಿ ಅಲ್ಲಿ ತೊಟ್ಲು ಶಾಸ್ತ್ರಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು. ತೊಟ್ಲು ಶಾಸ್ತ್ರ ಆದಮೇಲೆ ಪಾಪುನ ತೊಟ್ಲಲ್ಲಿ ಹಾಕಿ ತೂಗ್ತಾಯಿದ್ರು. ಪಾಪು ತುಂಬಾ ಚೆನ್ನಾಗಿ ಆಡ್ತಾಯಿದ್ಲು.
ಎಲ್ಲ ಶಾಸ್ತ್ರಗಳು ಕೂಡ ಕಂಪ್ಲೀಟ್ ಆದಮೇಲೆ ಬಂದು ಊಟನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಊಟ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು, ಬಂದ ಹೋದ ನೆಂಟರಿಷ್ಟಗಳನ್ನೆಲ್ಲ ಮಾತಾಡಿಸ್ಕೊಂಡು, ಹಾಗೆ ಮಗುನೂ ಕೂಡ ನೋಡಿಕೊಂಡು ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆಲ್ರೆಡಿ ನಮಗೆ ಕೂಡ ಟೈಮ್ ಆಗ್ತಾ ಬಂತು, ಯಾಕಂದರೆ ಮತ್ತೆ ಹೋಗಿ ಹಸುಗಳಿಗೆಲ್ಲ ತಿಂಡಿ ಕೊಟ್ಟು ಹಸುಗಳ ಕೆಲಸ ಅಂತೂ ಮಾಡಲೇಬೇಕಲ್ವ. ಹಾಗಾಗಿ ಪಾಪು ಮಾತ್ರ ನೋಡೋದಕ್ಕೆ ತುಂಬಾ ಮುದ್ದಾಗಿ ತುಂಬಾ ಆ್ಯಕ್ಟಿವ್ ಆಗಿದ್ಲು. ಸೊ ತುಂಬಾ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಲಾಗು ಈ ಥರ ಇತ್ತು. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.